ರಾಜ್ಯದಲ್ಲಿ ಪತ್ತೆಯಾಗ್ತಾ ಇರುವಂತಹ ಕೊರೋನಾ ಪ್ರಕರಣಗಳ ಸಂಖ್ಯೆ ಇದೆಯಲ್ಲ, ಇದು ರಾಜ್ಯದ ಜನರ ಆತಂಕವನ್ನು ದುಪ್ಪಟ್ಟು ಮಾಡ್ತಾ ಇದೆ. ದೇಶದಲ್ಲಿಯೇ ಅತಿ ಹೆಚ್ಚು ಪಾಸಿಟಿವಿಟಿ ರೇಟ್ ಇರುವಂತಹ ಎರಡನೇ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಇದು ತೀವ್ರ ಆತಂಕ ಕಾರಣ ಆಗ್ತಾ ಇರುವಂತಹ ವಿಚಾರ. ಬಟ್ ಗುಡ್ ನ್ಯೂಸ್ ಏನು ಅಂದ್ರೆ, ಪಾಸಿಟಿವಿಟಿ ರೇಟ್ ಹೈಕ್ ಇದ್ರೂ ಕೂಡ, ಹೆಚ್ಚಳವಾಗಿದ್ರೂ ಕೂಡ ಹಾಸ್ಪಿಟಲೈಸ್ ಆಗುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಸದ್ಯ ರಾಜ್ಯದ ಪಾಸಿಟಿವಿಟಿ ರೇಟ್ 6ರ ಸನಿಹದಲ್ಲಿದೆ. ಟೆಸ್ಟಿಂಗ್ ಹೆಚ್ಚಳವಾದರೆ ಪಾಸಿಟಿವಿಟಿ ರೇಟ್ ಏರಿಕೆ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಕಳೆದ ಒಂದು ವಾರದ ಪಾಸಿಟಿವಿಟಿ ರೇಟನ್ನು ನೋಡ್ತಾ ಹೋಗ್ಬಿಡೋಣ. ಯಾವ ರೀತಿ ಏರಿಕೆ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಡೇಟ್ ವೈಸ್ ನಿಮ್ಮ ಮುಂದೆ ಪಾಸಿಟಿವಿಟಿ ರೇಟ್ನ ಅಂಕಿ ಅಂಶವನ್ನು ನಾವು ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಪಾಸಿಟಿವಿಟಿ ರೇಟ್ ಏರಿಕೆ ಆಗ್ತಾ ಇರೋದು ಆತಂಕ ಕಾರಣವಾಗ್ತಾ ಇದೆ. ಡಿಸೆಂಬರ್ 19, 12ನೇ ತಿಂಗಳು 772 ಟೆಸ್ಟಿಂಗ್ ಮಾಡಲಾಗುತ್ತೆ. ಪಾಸಿಟಿವಿಟಿ ರೇಟ್ ಎಷ್ಟಿದೆ ನೋಡಿ, 6.09%. ಅದೇ 20ನೇ ತಾರೀಕು ಒಂದು ದಿನ ಬಿಟ್ಟು 808 ಟೆಸ್ಟಿಂಗನ್ನು ಮಾಡಲಾಗುತ್ತೆ. ಟೆಸ್ಟಿಂಗ್ ಸಂಖ್ಯೆ ಇನ್ಕ್ರೀಸ್ ಆಗುತ್ತೆ. ಪಾಸಿಟಿವಿಟಿ ರೇಟ್ ಏನಾಗಿದೆ, ಡಿಕ್ರೀಸ್ ಆಗಿರುವಂಥದ್ದು 2.47% ಇದೆ. ಇನ್ನು 21/12ಕ್ಕೆ 2263 ಟೆಸ್ಟಿಂಗನ್ನು ಬೆಂಗಳೂರಿನಲ್ಲಿ ಮಾಡಲಾಗುತ್ತೆ. 1.06 ಪಾಸಿಟಿವಿಟಿ ರೇಟ್ ಆಗಿರುವಂತಹದ್ದು. ಇನ್ನು 22/12ಕ್ಕೆ 2366 ಟೆಸ್ಟಿಂಗನ್ನು ಮಾಡಲಾಗುತ್ತೆ. ಇದರಲ್ಲಿ ಪಾಸಿಟಿವಿಟಿ ರೇಟ್ 3.29%ಗೆ ಇಳಿಕೆ ಆಗಿರುವಂಥದ್ದು. ಅದೇ 23ಕ್ಕೆ 1752 ಜನರನ್ನು ಟೆಸ್ಟಿಂಗಿಗೆ ಒಳಪಡಿಸಿದಾಗ 5.93% ಪಾಸಿಟಿವಿಟಿ ರೇಟ್ ಇದೆ. ಸದ್ಯಕ್ಕೆ ನಾವು 6ರ ಸನಿಹದಲ್ಲಿದ್ದೀವಿ. 5.93 ಪಾಸಿಟಿವಿಟಿ ರೇಟನ್ನು ಹೊಂದಿರುವಂತಹದ್ದು ರಾಜ್ಯ. ದೇಶದಲ್ಲಿಯೇ ಎರಡನೇ ರಾಜ್ಯ ಪಾಸಿಟಿವಿಟಿ ರೇಟ್ನಲ್ಲಿ ಇರುವಂತಹದ್ದು. ಸಹಜವಾಗಿಯೇ ಆತಂಕ ಕಾರಣವಾಗ್ತಾ ಇದೆ. ಟೆಸ್ಟಿಂಗ್ ವಿಧಾನ 1000-2000 ಆಸ್ಪಾಸ್ನಲ್ಲಿಯೇ ಇರುವಂತಹದ್ದು. ಬೆಂಗಳೂರು ವ್ಯಾಪ್ತಿಯಲ್ಲಿ 5000 ಟೆಸ್ಟಿಂಗನ್ನು ಮಾಡಲಿಕ್ಕೆ BBMP ನಿರ್ಧಾರವನ್ನು ಮಾಡಿದೆ. ಟೆಸ್ಟಿಂಗ್ ರೇಟ್ ಜಾಸ್ತಿ ಆದ ಹಾಗೆ ಕೋವಿಡ್ ಸೋಂಕಿತರ ಸಂಖ್ಯೆ ಕೂಡ ಏರಿಕೆ ಆಗುತ್ತೆ. ಟೆಸ್ಟಿಂಗ್ ವಿಧಾನವನ್ನು ಹೆಚ್ಚಳ ಮಾಡೋದ್ರಿಂದ ಲಾಭ ಏನು ಅಂದರೆ, ಪ್ರೈಮರಿಯಾಗಿಯೇ ಕೋವಿಡನ್ನು ಕಂಟ್ರೋಲ್ ಮಾಡಬಹುದು ಅನ್ನೋದು. ಈಗಾಗಲೇ ತಜ್ಞರು ಹೇಳ್ತಾ ಇರುವಂತಹದ್ದು ಸಮುದಾಯಕ್ಕೆ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ವೆದರ್ ಕೂಡ ಪೂರಕವಾಗಿದೆ. ಅದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂಥೇಳಿ ಈಗಾಗಲೇ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ ತಜ್ಞ ವೈದ್ಯರು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು ಮರಿಸ್ವಾಮಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ದಿನದಿಂದ ದಿನಕ್ಕೆ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ. ಈಗ ಟೆಸ್ಟಿಂಗ್ ಟಾರ್ಗೆಟ್ ಅನ್ನು ಕೂಡ ಸರ್ಕಾರ ಫಿಕ್ಸ್ ಮಾಡಿರುವಂತಹದ್ದು ಆರೋಗ್ಯ ಇಲಾಖೆ. ನಾಳೆಯಿಂದ ಆ ಟಾರ್ಗೆಟ್ ರೀಚ್ ಆದರೆ ಪಾಸಿಟಿವಿಟಿ ರೇಟ್ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇದೆ ಅನಿಸುತ್ತೆ. ರಾಘು, ಖಂಡಿತವಾಗಿಯೂ ಪ್ರೇಮ್, ಅದು ಸಾಮಾನ್ಯವಾಗಿ ಟೆಸ್ಟಿಂಗನ್ನು ಹೆಚ್ಚಳ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವಿಟಿ ರೇಟ್ ಸಹ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಈಗ ಕಳೆದ ಒಂದು ವಾರದ ಅಂಕಿಅಂಶಗಳನ್ನು ನೋಡೋದಾದರೆ, ಈ ಕಳೆದ ಒಂದು ವಾರದಿಂದ ಒಂದು ದಿನಕ್ಕಿಂತ ದಿನಕ್ಕೆ ಸ್ವಲ್ಪ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ. ಕಾರಣ ಟೆಸ್ಟಿಂಗ್ ಸಂಖ್ಯೆಗಳನ್ನು ಹೆಚ್ಚು ಮಾಡ್ತಾ ಇರುವಂಥ ಕಾರಣಕ್ಕಾಗಿಯೇ ಪಾಸಿಟಿವಿಟಿ ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಸೊ ಇದನ್ನು ಗಮನಿಸೋದಾದರೆ, ಈಗಾಗಲೇ ತಜ್ಞರು ಹೇಳಿರುವಂಥ ಪ್ರಕಾರ ಜನವರಿ ವೇಳೆಗೆ, ಅಂದರೆ ಜನವರಿ 2nd ವೀಕ್ ಅಥವಾ 3rd ವೀಕ್ ವೇಳೆಗೆ ಎಲ್ಲೋ ಒಂದು ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರು ಕಂಡು ಬರ್ಬೋದು ಅನ್ನುವಂಥ ಒಂದು ಅಂದಾಜೇನಿದೆ. ಅದಕ್ಕೆ ಎಲ್ಲೊಂದು ಕಡೆ ಇದು ಪೂರಕವಾಗಿದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಆ ಪಾಸಿಟಿವಿಟಿ ರೇಟನ್ನು ಈಗ ಏರಿಕೆ ಆಗ್ತಾ ಇರೋದನ್ನು ನೋಡಿದ್ರೆ, ಒಂದೊಮ್ಮೆ ಏನಾದರೂ ಈ ತಜ್ಞರು ಹೇಳಿದಂತೆ ಜನವರಿಯಲ್ಲಿ ಮತ್ತಷ್ಟು ಟೆಸ್ಟಿಂಗ್ ಸಂಖ್ಯೆಯನ್ನು ಹೆಚ್ಚಳ ಮಾಡುವುದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸೊ ಟೆಸ್ಟಿಂಗ್ ಸಂಖ್ಯೆಗಳನ್ನು ಹೆಚ್ಚಾಗಿ ಮಾಡಿದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಅದು ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲೂ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಗ್ಬೋದು. ಈಗಾಗಲೇ ನಾವು ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ. ಮೊದಲು ಕೇರಳ ಇದ್ರೆ, 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಇಡೀ ರಾಜ್ಯದಲ್ಲಿ ಸರಿಸುಮಾರು 6ರ ಸರಾಸರಿಯಲ್ಲಿ, ಅಂದರೆ 100 ಜನಕ್ಕೆ ನಾವು ಟೆಸ್ಟನ್ನು ಮಾಡಿದ್ರೆ 6 ಜನರಿಗೆ ಸರಾಸರಿಯಲ್ಲಿ ಸೋಂಕು ಪತ್ತೆ ಆಗ್ತಾ ಇದೆ. ಅದು ಈಗ ಟೆಸ್ಟಿಂಗ್ ಏನು ಮಾಡ್ತಾ ಇದ್ದಾರೆ ಈ ಪ್ರಮಾಣದಲ್ಲಿ. ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಟೆಸ್ಟಿಂಗನ್ನು ಹೆಚ್ಚಾಗಿ ಮಾಡಲಿಕ್ಕೆ ಶುರುನೇ ಮಾಡಿಲ್ಲ. ಜೊತೆಗೆ ಒಂದಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಸಹ 0 ಟೆಸ್ಟಿಂಗ್ ಇದೆ. ಎಲ್ಲವೂ ಸಹ ಜಾಸ್ತಿ ಆದರೆ ಪಾಸಿಟಿವಿಟಿ ರೇಟ್ ಮತ್ತಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.